ಬೆಳ್ಳಂಬೆಳಗ್ಗೆ ಇಡೀ ಸಿನಿಮಾ ಲೋಕಕ್ಕೆ ಒಂದು ಬಿಗ್ ಶಾಕ್ ಎದುರಾಗಿದೆ. ಇಡೀ ಚಿತ್ರರಂಗವೇ ಕಣ್ಣೀರಲ್ಲಿ ಮುಳುಗುವಂತಹ ಆಘಾತಕಾರಿ ಸುದ್ದಿ ಇದು. ಚಿತ್ರರಂಗದ ದೃಶ್ಯ ಕಾವ್ಯಕ್ಕೆ ಇಂದು ಅಂತಿಮ ವಿರಾಮ ಬಿದ್ದಿದೆ. ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ನಟಾನಟಿಯರ ಸಾವು ಆಘಾತವನ್ನ ನೀಡಿತ್ತು. ಅದರಲ್ಲೂ ಅಕಾಲಿಕವಾಗಿ ಸಾವನ್ನಪ್ಪುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೀಗ ಪುಟ್ಟಣ್ಣ ಕಣಗಾಲ್ ಅವರ ಪಟ್ಟಾಶಿಷ್ಯ ಅಂತಲೇ ಬಿಂಬಿಸಿಕೊಂಡಿದ್ದ ದೈತ್ಯ ಪ್ರತಿಭೆ ಚಿತ್ರರಂಗವನ್ನ ಅಗಲಿದ್ದಾರೆ. ಹಿರಿಯ ಚಲನಚಿತ್ರ ನಿರ್ಮಾಪಕ ಅನಾರೋಗ್ಯ ಸಮಸ್ಯೆಯಿಂದಾಗಿ ಚೆನ್ನೈನಲ್ಲಿರುವ ತಮ್ಮ ನಿವಾಸದಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 85 ವರ್ಷ ವಯಸ್ಸಾಗಿತ್ತು. ಅವರ ನಿಧನಕ್ಕೆ ನಿಖರವಾದ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ. ಮಾರ್ಚ್ 2024ರಲ್ಲಿ ಅವರ ಮಗ ಮನೋಜ್ ಅವರು ಕೇವಲ 48ನೇ ವಯಸ್ಸಿನಲ್ಲಿ ಹೃದಯಾಘಾತದಿಂದ ನಿಧನರಾಗಿದ್ರು. ಅಲ್ಲಿಂದ ಭಾರತೀರಾಜ್ ಅವರ ಆರೋಗ್ಯ ತೀರಾ ಗಂಭೀರವಾಗಿತ್ತು. ಮಗನ ನಿಧನ ಮತ್ತು ಅಂತಿಮ ವಿಧಿವಿಧಾನಗಳ ದೃಶ್ಯಗಳಲ್ಲಿ ಭಾರತೀರಾಜ್ ಅವರು ಸಾವನ್ನ ಸಹಿಸಲಾರದೆ ತೀವ್ರವಾಗಿ ನೊಂದಿದ್ರು. ಇತ್ತೀಚೆಗಷ್ಟೇ ಅವರ ಸಹೋದರ ಜಯರಾಜ್ ಅವರು ಮಾತನಾಡುವ ಸಂದರ್ಭದಲ್ಲಿ ಭಾರತೀರಾಜ್ ಅವರ ಮಾನಸಿಕ ಆರೋಗ್ಯ ಹದಗೆಡ್ತಾ ಇದೆ, ಮಗನನ್ನ ಕಳೆದುಕೊಂಡ ನೋವನ್ನ ನಿಭಾಯಿಸಲು ಸಾಧ್ಯವಾಗ್ತಿಲ್ಲ ಅನ್ನೋ ವಿಚಾರವನ್ನ ಬಹಿರಂಗಪಡಿಸಿದ್ರು. ಭಾರತೀರಾಜರು ಕೇವಲ ನಿರ್ಮಾಪಕ ಮಾತ್ರ ಅಲ್ಲ, ಖ್ಯಾತ ನಿರ್ದೇಶಕರು. ಕಳೆದ ವರ್ಷ ಡಿಸೆಂಬರ್ನಲ್ಲಿ ಅವರು ತೀವ್ರ ಅಸ್ವಸ್ಥರಾಗ್ತಾರೆ. ಚೆನ್ನೈನ ಟಿ ನಗರದಲ್ಲಿರುವ ಆಸ್ಪತ್ರೆಗೆ ದಾಖಲಾಗ್ತಾರೆ. ಉಸಿರಾಟ ತೊಂದರೆಯನ್ನು ಅನುಭವಿಸಿದ ನಂತರದಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಭಾರತೀರಾಜ್ ಅವರು ಸುಮಾರು 40 ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಇದಲ್ಲದೆ ನಟನೆಯಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಮೋಹನ್ ಲಾಲ್ ಅವರ ಇತ್ತೀಚಿನ ಸಿನಿಮಾವಾದಂತಹ ತುಡರಂನಲ್ಲಿ ಭಾರತೀರಾಜ್ ಅವರು ಕೊನೆಯದಾಗಿ ಕಾಣಿಸಿಕೊಂಡಿದ್ರು. ಇನ್ನು ಬಿಡುಗಡೆಯಾಗಬೇಕಾಗಿರುವ ಪುಲಾವರ್ ಅನ್ನುವ ಸಿನಿಮಾದಲ್ಲೂ ಅವರು ನಟನೆ ಮಾಡಿದ್ದಾರೆ. ಪಾಂಡಿನಾಡು, ಆಯುತ್ತ ಏಳುತ್ತು, ಈಶ್ವರನ್, ಮಹಾರಾಜ ಹೀಗೆ 10 ಹಲವು ಸಿನಿಮಾಗಳಲ್ಲಿ ಭಾರತೀರಾಜ್ ಅವರು ನಟಿಸಿದ್ದಾರೆ. ಒಟ್ಟಾರೆಯಾಗಿ ಇದು ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು.